ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಜಲ್ಲಿ ಮೆಟ್ಲಿಂಗ್ ನೋಡ್ತಿದ್ದೀರಾ, ಇದಕ್ಕೆ ಹೊಂದ್ಕೊಂಡಿರೋಂಥದ್ದೇ 30 ಗುಂಟೆ ಜಾಗ. ಅದಕ್ಕಿಂತ ಮುಂಚೆ ನಿಮಗೆ ನೋಡಿ, ಪಕ್ಕದಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತೀವಿ. ಪ್ರೆಸೆಂಟ್ ಮನೇಲಿ ವಾಸ ಮಾಡ್ತಾ ಇದ್ದಾರೆ, ಈ ತೋಟ ಮಾಡ್ಕೊಂಡು ವಾಸ ಮಾಡ್ತಿದ್ದಾರೆ. ಮತ್ತು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ತೆಂಗೆಲ್ಲ ಹಾಕ್ಕೊಂಡು ಪ್ರತಿಯೊಂದು ಗಿಡನೂ ಮಾವು ತೆಂಗು ನೋಡಿ ಪಾಂಡೆಲ್ಲ ಮಾಡ್ಕೊಂಡಿದ್ದಾರೆ. ನಿಮಗೆ ಒಂದು ದೊಡ್ಡ ಇಂಗು ಗುಂಡಿ ಎಲ್ಲ ಮಾಡ್ಕೊಂಡು ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇದೇ ಥರ ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಇದು. ಬಂದು ನಿಮಗೆ ಜಲ್ಲಿ ಮೆಟ್ಲಿಂಗ್ ರೋಡು ಒಂದು ಚೈನ್ ರೋಡ್. ಇದು ನೋಡಿ, ಅಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ಒಂದು ಚೈನ್ 33 ಅಡಿ ಗೌರ್ಮೆಂಟ್ ನಕಾಶೆ ಮೆಟ್ಲಿಂಗ್ ರೋಡ್. ಇದು ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಈ 30 ಗುಂಟೆ. ಈ 30 ಗುಂಟೆಯಲ್ಲಿ ನಿಮಗೆ ಹತ್ತತ್ರ ಟೀಕ್ ಮರಗಳು 50ಕ್ಕಿಂತ ಜಾಸ್ತಿ, ಹತ್ತತ್ರ 100 ಟೀಕ್ ಮರಗಳಿದೆ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ಇನ್ನೊಂದು 3-4 ವರ್ಷ ಬಿಟ್ಟರೆ ನಿಮಗೆಲ್ಲ ಮರಗಳು ಕಟಾವಾಗ್ಬಿಡುತ್ತೆ. ನೋಡಿ ಎಷ್ಟು ದೊಡ್ಡ ಮರಗಳು. ಮತ್ತು ಜೊತೆಲಿ ನಿಮಗೆ ಈ 30 ಗುಂಟೆಯಲ್ಲಿ ಒಂದು 25 ಗಿಡಕ್ಕಿಂತ ಜಾಸ್ತಿ ನಿಮಗೆ ಮಾವಿನ ಗಿಡಗಳು ಬರುತ್ತೆ. ಪ್ಯೂರ್ ಕೆಂಪು ಭೂಮಿ ಇದು. ಮತ್ತು ನಿಮಗೆ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮಗೆ ಸೌತ್ ಫೇಸಿಂಗ್ ಬರುತ್ತೆ. ರೋಡ್ ಬಿಡ್ತು ಬಂದು ಹತ್ತತ್ರ ನಿಮಗೆ 130 ಅಡಿಯಿಂದ 150 ಅಡಿವರೆಗೂ ಬರುತ್ತೆ. ಮತ್ತು ನಿಮಗೆ ಕಾರ್ನರ್ಗೆಲ್ಲ ಫುಲ್ಲು ಟೀಕ್ ಹಾಕಿದ್ದಾರೆ. ನೋಡಿ, ಫುಲ್ಲು ಕಾರ್ನರ್ಗೆ ಟೀಕ್ ಹಾಕೊಂಡ್ಬಂದಿದ್ದಾರೆ. ಸೇಮ್ ನೋಡಿ, ಅಲ್ಲಿಂದಗಡೆನೂ ಟೀಕ್ ಹಾಕಿದ್ದಾರೆ. ನೋಡಿ, ಫುಲ್ಲು ಟೀಕ್ ಹಾಕಿದ್ದಾರೆ. ತುಂಬಾ ನೀಟಾಗಿ ಸ್ಕ್ವೇರ್ ಆಗಿದೆ. ಈ ಸ್ಕ್ವೇರ್ ಬಂದು ನಿಮ್ಗೆ ಯಾವ ಥರ ಅಂತಂದರೆ, ಅಗ್ಲೂ ಸೇಮ್ ಡೈಮೆನ್ಷನ್ನು, ಉದ್ದನೂ ಸೇಮ್ ಡೈಮೆನ್ಷನ್ನು, ಆ ಥರ ಒಂದೇ ಸಮನಾಗಿ ಇದೆ ಇದು. ಮತ್ತು ನಿಮಗೆ ಆರಾಮಾಗಿ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾಕೆಂದರೆ ಇಲ್ಲೆಲ್ಲ ಫ್ಯಾಮಿಲಿ ಇದ್ದವ್ರೆ. ಆ ಮನೇಲಿ ಫ್ಯಾಮಿಲಿ ಇದ್ದಾರೆ ನೋಡಿ. ಆ ಮನೇಲಿ ನೋಡಿ, ಅಲ್ಲಿ ಕಾಣಿಸ್ತಿದಾರಲ್ವಾ, ನೋಡಿ ಅಲ್ಲಿ ಜನ ಇದ್ದಾರೆ. ಮತ್ತು ನಿಮಗೆ ಇಲ್ಲೆಲ್ಲ ಫುಲ್ಲು ಈ ರೋಡ್ ಫುಲ್ಲು ನಿಮಗೆ ಇಲ್ಲಿ ರೋಡ್ ಫುಲ್ಲು ನಿಮಗೆ ಎಲ್ಲ ಒಂದು 5-6 ಫ್ಯಾಮಿಲಿಗಳು ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ವಾಸ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋದರೆ ಅದೊಂದು ಸ್ಟೇಟ್ ಹೈವೇ. ಇಲ್ಲಿಂದ ಈ ಕಡೆ ಇದ್ದರೆ ಇಲ್ಲೂ ಒಂದು ಸ್ಟೇಟ್ ಹೈವೇ ಬರುತ್ತೆ. ಎರಡೂ ಕಡೆ ನಿಮಗೆ ಬಸ್ ರೂಟು. ಈ ಕಡೆನೂ ಬಸ್ ರೂಟ್ ಇದೆ, ಈ ಕಡೆನೂ ಬಸ್ ರೂಟ್. ಎರಡೂ ಕಡೆ ನಿಮಗೆ ಬಸ್ ರೂಟ್ ಬರುತ್ತೆ. ಮತ್ತು ನಿಮಗೆ ಎಲ್ಲ ಮರಗಳು ಕೂಡ, ಮಾವಿನ ಮರಗಳು ಕೂಡ 15 ವರ್ಷದ ಮಾವಿನ ಮರಗಳು, ಎಲ್ಲ ಮರಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ. ಎಲ್ಲ ಮರಗಳು ಕೂಡ ಫಲ ಕೊಡ್ತಾ ಇದೆ. ಮತ್ತು ನಿಮಗೆ ಚನ್ನಪಟ್ಟಣಕ್ಕೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 8 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 63 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ನಿಮಗೆ ಅಕ್ಕಪಕ್ಕ ಊರು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆ ಕಡೆ ಒಂದು ಸ್ಟೇಟ್ ಹೈವೇ ಅಂದಲ್ಲ, ಅಲ್ಲೂ ಊರಿದೆ. ಈ ಕಡೆ ಅರ್ಧ ಕಿಲೋಮೀಟ್ರ್ ಇದೆ, ಅಲ್ಲೂ ಊರಿದೆ. ಎರಡೂ ಕಡೆ ನಿಮ್ಮ ಊರಿಗೆ ಸೆಂಟ್ರಿಗೆ ಬರುತ್ತೆ. ಈ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಒಂದು ಎಕರೆ ಅಥವಾ 30 ಗುಂಟೆ ನೋಡ್ತಾ ಇರ್ತೀರ, 30 ಗುಂಟೆ ನೋಡ್ತಾ ಇರೋರಿಗೆ ಈ 30 ಗುಂಟೆ ತುಂಬಾ ಚೆನ್ನಾಗಿದೆ. ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನಿಮಗೆ ನಿರಂತರ ಜ್ಯೋತಿ ಇದೆ, ಮೋಟ್ರ್ ಲೈನ್ ಇದೆ. ಮತ್ತು ಅಕ್ಕಪಕ್ಕ ಒಳ್ಳೆ ಲೊಕೇಶನ್ ಇದೆ, ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಫುಲ್ಲು ಫೆನ್ಸಿಂಗ್ ಹಾಕಿ ಮಾಡಿದ್ದಾರೆ. ನೀವೇನು ಫೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇದು ಪರ್ಚೇಸ್ ಮಾಡಿರೋ ಲ್ಯಾಂಡ್. ಇದು ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋಂಥ ಜಾಗ. ಇದು ಫುಲ್ ಫೆನ್ಸಿಂಗ್ ಆಗಿದೆ. ಮತ್ತು ಇದ್ರ ಬೆಲೆ ಬಂದು 2,70,000 ಹೇಳ್ತಾರೆ. ಫೈನಲ್ 2.5 ಲಕ್ಷ ಅಂತಾರೆ. ಒಂದು ನೆಗೋಷಿಯಬಲ್ ಇಲ್ಲ. 2.5 ಲಕ್ಷ ಫೈನಲ್. ಇದು 2,70,000 ಹೇಳ್ತೀನಪ್ಪ, 2.5 ಲಕ್ಷ ಆಗಿದ್ರೆ ಕರ್ಕೊಂಬನ್ನಿ ಅಂತ ಹೇಳಿದ್ರು ಓನರು. ಅದಕ್ಕಿಂತ ಕಮ್ಮಿ ಕೊಡಲ್ಲ ಅಂತಿದ್ದಾರೆ.